ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಯ್, ನೀವು? ನಾನು ಶ್ರೀಕರ್ ಅತ್ಗೆ. ಇವರು ಶ್ರೀಕರ್ ಅಕ್ಕ, ಅವಳು ಇವ್ರ ಮಗಳು. ಓ, ನಮ್ಮ ಅತ್ತೆ ಮನೇಲಿ ದೊಡ್ಡ ಗ್ಯಾಂಗೇ ಇದೆ ಅಂತ ಆಯ್ತು. ಇಲ್ ನೋಡಮ್ಮ, ನನ್ ತಮ್ಮನ ನೀನ್ ಮದ್ವೆ ಮಾಡ್ಕೊಳ್ದೆ ಹೋಗಿದ್ರೆ ನನ್ನ ಮಗಳು ಮಾಡ್ಕೋತಿದ್ಲು. ಹೌದಾ? ಮಾವಂಗೋಸ್ಕರ ನಾನು ತುಂಬಾ ದಿನದಿಂದ ವೇಟಿಂಗ್. ಹಾಗಾದ್ರೆ ನೀನು ಟೂ ಲೇಟ್. ಇನ್ನು ನಿನ್ಗೆ ಅವಕಾಶನೇ ಇಲ್ಲ. ಆದ್ರೂ ಶ್ರೀಕರ್ ಅವರನ್ನ ನನ್ಗೋಸ್ಕರನೇ ಬರ್ದಿದ್ರೆ ನಿಮ್ಗೆ ಹೇಗ್ ಸಿಗ್ತಾರೆ? ನಮ್ಗೆ ಸರಿಯಾಗಿ ಟ್ಯೂನ್ ಆಗೋ ತರ ಕಾಣಿಸ್ತಿದ್ಯಾ? ಬಂದ್ಮೇಲೆ ನೀವೇ ನೋಡ್ತೀರಾ ಬಿಡಿ. ಹಾಗಾದ್ರೆ ಈ ಕ್ಷಣದಿಂದಾನೇ ನಾವು ಒಳ್ಳೆ ಫ್ರೆಂಡ್ಸ್. ಓಕೆ. ಸ್ವಲ್ಪ ಬೇಗ ಹೋಗಿ. ಸರಿ ಮೇಡಮ್. ಶ್ರೀಕರ್ ಯಾಕೆ ಸ್ವಲ್ಪ ಡಲ್ಲ ಕಾಣ್ತಿದ್ದಾರೆ? ಏನಾದ್ರೂ ಪ್ರಾಬ್ಲಮಾ? ಅಂತದೇನಿಲ್ಲ ರೀ, ಜನರಲ್ ಆಗಿರೋ ಹೆಸಿಟೇಷನ್ ಅಷ್ಟೇ. ಅಮ್ಮ, ಮದುಮಗಳನ್ನ ಕರ್ಕೊಂಬನ್ನಿ. ರೇಖಾ, ನಿಹಾರಿಕನ್ ಕರ್ಕೊಂಡ್ ಬಾಮ್ಮ. ಸರಿ ಆಂಟಿ. ನಮ್ ಶ್ರೀಕರ್ ಎಲ್ಲಿವರೆಗೂ ನಿನ್ನ ಫೋಟೋದಲ್ಲಿ ಕೂಡ ನೋಡಿಲ್ಲ. ಇವಾಗ ನಿನ್ನ ನೋಡಿ ಹೇಗ್ ರಿಯಾಕ್ಟ್ ಮಾಡ್ತಾನೋ ನೋಡ್ಬೇಕು. ನನ್ನ ನೋಡಿ ಶಾಕ್ ಆಗ್ತಾರೆ. ಯಾಕೆ ಶಾಕ್ ಆಗ್ತಾನೆ? ಹೋದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ನಡೀರಿ. ನೀನ್ ನಮ್ಗಿಂತ ಜೋರಾಗಿದ್ಯಾ. ಸರಿ, ಟೈಮ್ ಆಗ್ತಿದೆ, ಬನ್ನಿ ನಡೀರಿ. ನೀನ್ ಮೊದ್ಲು ಹೋಗು. ನಡೀರಿ. ಸ್ವಲ್ಪ ಬೇಗ ಹೋಗಿ. ಮೇಡಮ್, ನೀವು ಹೇಳಿದ ಸ್ಟ್ರೀಟ್ ಇದೆ ಮೇಡಮ್. ಹೌದಾ? ಹಾಗಿದ್ರೆ ಸ್ಲೋ ಆಗಿ ಹೋಗಿ. ನಿಲ್ಸಿ ನಿಲ್ಸಿ. ಶ್ರೀಕರ್, ನಿಹಾರಿಕಾ ಬರ್ತಿದ್ದಾಳೆ ನೋಡು. ನಿನ್ ಹೆಂಡತಿ ಆಗೋಳ್ ಬರ್ತಿದ್ದಾಳ್ ಕಣೋ. ನನ್ ಗಂಡಂಗ್ ನಿಶ್ಚಿತಾರ್ಥ ಅಂದ್ರೇನು? ಒಂದ್ ವೇಳೆ ಅದೇ ನಿಜ ಆಗಿದ್ರೆ ಅದನ್ನ ನೋಡ್ ತಡ್ಕೊಳಕ್ಕಾಗತ್ತಾ? ಅಷ್ಟಕ್ಕೂ ನಾನ್ ಬದುಕ್ತೀನ? ಸ್ವಲ್ಪ ಹೊತ್ತಲ್ಲಿ ನಿಹಾರಿಕನ್ ಜೊತೆ ನಿನ್ನ ಎಂಗೇಜ್ಮೆಂಟ್ ಆಗುತ್ತೆ. ನೋಡೋಕಷ್ಟು ನಾಚಿಕೆ ಪಡ್ತೀಯಲ್ಲೋ. ಹುಣ್ಣಿಮೆ ಚಂದ್ರನ್ ತರ ಎಷ್ಟು ಮುದ್ದಾಗಿದ್ದಾಳೆ. ನೋಡೋ. ನೀನ್ ಹೇಳ್ದಾಗೆ ನಮ್ ಶ್ರೀಕರ್ ನೀನ ನೋಡಿ ಶಾಕ್ ಆದ. ಹಾಯ್ ಶ್ರೀಕರ್ ಅವರೇ, ನನ್ನ ನೋಡ್ತಿದ್ದ ಹಾಗೇನೆ ರೆಸ್ಟೋರೆಂಟ್ ಹತ್ರ ನಾವು ಮೀಟ್ ಆಗಿದ್ದು ನೆನಪಾಗಿರ್ಬೇಕಲ್ವಾ?
ಕೂತ್ಕೊಳ್ಳಮ್ಮ. ನೀನು ಕೂತ್ಕೋ. ನಮ್ ಮಗಳಿಗೆ ನಾವು ತುಂಬಾ ಸಂಬಂಧ ನೋಡಿದ್ವಪ್ಪ. ಇವಳನ್ನು ತುಂಬಾ ಜನ ಇಷ್ಟಪಟ್ರು, ಆದ್ರೆ ಇವಳು ಯಾರನ್ನೂ ಇಷ್ಟಪಡ್ಲಿಲ್ಲ. ನಿಮ್ಮನ್ನ ನೋಡ್ದಾಗ ಮಾತ್ರ ಮೊದಲ ನೋಟದಲ್ಲೇ ಪ್ರೀತಿಲ್ ಬಿದ್ಬಿಟ್ಲು. ಮದುವೆ ಅಂತ ಮಾಡ್ಕೊಂಡ್ರೆ ಶ್ರೀಕರನ್ ಬಿಟ್ಟು ಬೇರೆ ಯಾರನ್ನೂ ಆಗಲ್ಲ ಅಂತ ಹಠ ಮಾಡಿದ್ಲು. ನಿಮ್ ಮಗಳಿಗೆ ಹಠ ಜಾಸ್ತಿ ಅಂತ ಅವಳ ಮಾತಲ್ಲೇ ಅರ್ಥ ಆಗ್ತಿದೆ ಬಿಡಿ. ಬಂದಾಗಿನಿಂದ ನೋಡ್ತಿದ್ದೀನಿ, ಯಾಕಪ್ಪ ಡಲ್ ಆಗಿದ್ಯಾ? ಅಯ್ಯೋ ಅಂಥದ್ದೇನೂ ಇಲ್ಲ ರೀ. ಎರಡೂ ಕುಟುಂಬದವರು ಸ್ನೇಹಪೂರ್ವಕ ವಾತಾವರಣದಲ್ಲಿ ಹುಡುಗಿ ಹುಡುಗ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿರೋದಕ್ಕೆ ಈ ನಿಶ್ಚಿತಾರ್ಥ ಏರ್ಪಾಡಾಗಿರೋದು. ನೀವಿನ್ನೂ ಏನಾದರೂ ಮಾತಾಡ್ಕೊಳ್ಳೋದಿದ್ರೆ ಮಾತಾಡ್ಕೊಳ್ಳಿ. ಮುಂದಿನ ಕಾರ್ಯಕ್ರಮ ಆರಾಮಾಗಿ ನಡೆಯುತ್ತೆ. ಭಗವಂತ, ನಾನ್ ನೋಡ್ತಿರೋದು ನಿಜನೇನಾ? ನನ್ ಕತ್ತಿಗೆ ತಾಳಿ ಕಟ್ಟಿರೋ ಶ್ರೀಕರ್ ಅವರು ಮತ್ತೊಂದು ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟೋದಕ್ಕೆ ಸಿದ್ಧ ಆಗ್ಬಿಟ್ರಾ? ಹುಡುಗಿ ದಂತದ ಗೊಂಬೆ ತರ ಇದ್ದಾಳೆ. ನನಗಂತೂ ತುಂಬಾ ತುಂಬಾ ಇಷ್ಟ ಆಗಿದಳ್ರಿ. ಎಲ್ಲ ಅವಳ ಅದೃಷ್ಟ ರೀ. ಹುಡುಗಿ ಅದೃಷ್ಟ ಏನೋ ಗೊತ್ತಿಲ್ಲ, ಆದ್ರೆ ನಮ್ ಕುಟುಂಬ ಅಂತೂ ತುಂಬಾ ಅದೃಷ್ಟ ಮಾಡಿದೆ. ಯಾಕೆಂದ್ರೆ ನನ್ನ ಮಗನಿಗೆ ಎಂತ ಹುಡುಗಿ ಬೇಕು ಅಂತ ಅನ್ಕೊಂಡಿದ್ನೋ ಅಂತ ಹುಡುಗಿನೇ ಸಿಕ್ಕಿದಾಳೆ. ಲಾವಣ್ಯ ಹೇಳಿದ್ದು ಸುಳ್ಳಾಗ್ಬೇಕು ಅಂತ ತುಂಬಾ ಆಸೆಯಿಂದ ಬಂದೆ. ನಿಜಾನ್ ಕಣ್ಣಾರೆ ನೋಡ್ದೆ. ನನ್ ಶ್ರೀಕರ್ ಅವರು ನನ್ನ ಪ್ರೀತಿಸಿ ಮದ್ವೆ ಮಾಡ್ಕೊಂಡಿರೋ ನನ್ ಗಂಡ ಯಾಕೆ
ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಶ್ರೀಮತಿ ಅವರೇ. ಥ್ಯಾಂಕ್ ಯು ಯಜಮಾನ್ರಿ. ಮತ್ತೆ ನನಗೇನು ಬಹುಮಾನ ಇಲ್ವಾ? ನನ್ಮೇಲ್ ನಿಮ್ಗಿರೋ ಈ ಪ್ರೀತಿ ಯಾವಾಗ್ಲೂ ಹೀಗೆ ಇರತ್ತಾ? ಅನುಮಾನನಾ? ಅವನಿಗೆ ಮನೆ ಸೊಸೆ ಆಗೋ ಅರ್ಹತೆ ಇಲ್ಲ ಅಂತ ಅತ್ತೆಯವರು ಪದೇ ಪದೇ ಹೇಳ್ತಿದಾರಲ್ವಾ? ನಾಳೆ ಯಾವತ್ತಾದ್ರೂ ನಿಮಗ್ ಬೇರೆ ಸಂಬಂಧ ನೋಡಿ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ? ಅಲ್ಲಿ ಹುಟ್ಟೋ ಸೂರ್ಯ ಇಲ್ಲಿ ಹುಟ್ಟಬೋದೇನೋ, ಆದ್ರೆ ನಾನ್ ಮತ್ತೊಂದು ಹುಡುಗಿ ಕತ್ತಿಗೆ ತಾಳಿ ಕಟ್ಟೋದು ಮಾತ್ರ ಅಸಾಧ್ಯ. ಐ ಲಿವ್ ಫಾರ್ ಯು, ಐ ಡೈ ಫಾರ್ ಯು. ನಮ್ ಮದ್ವೆ ವಿಷಯನ ಮನೆಯವ್ರ ಹತ್ರ ಹೇಳೋದಕ್ಕೆ ಸಮಯ ಬೇಕು ಅಂದ್ರು. ಅಮ್ಮನ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂದ್ರು. ಯಾವಾಗ ನೋಡಿದ್ರು ಯಾವುದೋ ಒಂದು ಕಾರಣ ಹೇಳ್ತಿದ್ರು. ಆ ಕಾರಣಗಳೆಲ್ಲ ನನ್ನನ್ನು ಬಿಟ್ಟು ಮತ್ತೊಂದು ಹೆಣ್ಣನ್ನ ಮದ್ವೆ ಆಗೋದಕ್ಕೋಸ್ಕರನಾ? ಪ್ರಸಾದ್ ರಾವ್ ಅವರೇ, ವರದಕ್ಷಿಣೆ ವಿಷಯದಲ್ಲಿ ನಾವ್ ಹಿಂದೆ ಸರಿಯೋ ಮಾತೇ ಇಲ್ಲ. ಯಾಕಂದ್ರೆ ನಮ್ಗಿರೋದು ಒಬ್ಳೇ ಒಬ್ಬ ಮಗಳು. ಇರೋದೆಲ್ಲ ಬರ್ಕೊಡಿ ಅಂತ ಕೇಳಿದ್ರು ಬರ್ಕೊಡ್ತೀವಿ. ನಿಮ್ಮ ಮಗಳೇ ನಮಗ್ ದೊಡ್ಡ ವರದಕ್ಷಿಣೆ ಕಾಣ್ರಿ. ನಮ್ಗೇನು ಅಷ್ಟೆಲ್ಲ ದುರಾಸೆಗಳಿಲ್ಲ ಕಣ್ರಿ. ನಿಮ್ ಮಗಳನ್ನ ಹುಟ್ಟಿದ ಬಟ್ಟೆಲ್ ನಮ್ಮ ಮನೆಗೆ ಕಳ್ಸಿದ್ರೆ ಸಾಕು. ಹಾಗನ್ನೋದು ನಿಮ್ ಒಳ್ಳೆತನ. ಹಾಗಂತ ಕೊಡೋದನ್ನ ಬಿಟ್ಬಿಡ್ತೀವ ಹೇಳಿ? ಅದು ನಿಮ್ಮಿಷ್ಟ. ನಮ್ಗಂತೂ ಯಾವ ತರದ ಡಿಮ್ಯಾಂಡ್ಸು ಇಲ್ಲಮ್ಮ. ಏನ್ ಹೇಳ್ತೀಯ ವೇದ? ಹುಡುಗಿ ಜಾತಕ ಹೊಂದಾಣಿಕೆ ಆದಾಗ್ಲೇ ನಮ್ದೆಲ್ಲ ಸರಿ ಹೋಯ್ತು. ವರದಕ್ಷಿಣೆ ನಮ್ಗೇನು ಮುಖ್ಯ ಅಲ್ಲ. ಅಮ್ಮ, ಮುಹೂರ್ತದ ಸಮಯ ಆಗಿದೆ. ಇನ್ನು ನಿಶ್ಚಿತಾರ್ಥದ ಕಾರ್ಯಕ್ರಮ ಶುರು ಮಾಡೋಣ. ಇಬ್ಬರಿಗೂ ನಿಶ್ಚಿತಾರ್ಥದ ಉಂಗುರ ಕೊಡಿಮ್ಮ. ಯಾವುದೇ ರೀತಿನಲ್ಲೋ ಈ ಎಂಗೇಜ್ಮೆಂಟ್ ನಿಲ್ಲೋ ಥರ ಕಾಣಿಸ್ತಿಲ್ಲ. ಈ ಮದುವೆ ಇಷ್ಟ ಇಲ್ಲ ಅಂತ ನಾನು ಇವಾಗ ಹೇಳಲಿಲ್ಲ ಅಂದರೆ ನನಗೆ ನಾನು ಅನ್ಯಾಯ ಮಾಡ್ಕೋತೀನಿ. ಅವನಿಗೆ ತುಂಬ ದೊಡ್ಡ ಮೋಸ ಮಾಡೋನಾಗ್ತೀನಿ. ಹೇಳಿಬಿಡ್ಬೇಕು. ಹೌದು, ಹೇಳ್ತೀನಿ. ಅಮ್ಮ, ನೀವೆಲ್ಲರೂ ಇಲ್ಲಿ ಹತ್ರ ಬನ್ನಿ. ಏಯ್, ಎದ್ದೇಳೋ. ಎದ್ದೇಳಪ್ಪ, ನಡಿ. ಮೊದಲು ನೀನು ಉಂಗುರಾನ್ ತಗೊಳಪ್ಪ. ತಗೊಳಪ್ಪ. ಇಲ್ಲಿವರೆಗೂ ಬಂದ ಮೇಲೆ ಇನ್ನೇನು ಯೋಚನೆ ಮಾಡ್ತಿದ್ಯಾ? ತಗೋ. ನನಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ. ನಾನು ನಿಹಾರಿಕನ ಮದುವೆ ಮಾಡ್ಕೊಳ್ಳೋದಿಲ್ಲ. ದಯವಿಟ್ಟು ನನಗೆ ಬಲವಂತ ಮಾಡಬೇಡಿ. ಇದೇನೋ ನನಗೆ ವರ್ಕೌಟ್ ಆಗೋ ಥರ ಇದೆಯಮ್ಮ. ಹೌದೇ? ಈ ಟ್ವಿಸ್ಟನ್ನ ನಾನು ಅನ್ಕೊಂಡೇ ಇರಲಿಲ್ಲ. ಏನಾಯ್ತು ಶ್ರೀಕರ್? ಯಾಕೆ ಇಷ್ಟ ಇಲ್ಲ? ನಾನು ಅಂದವಾಗಿಲ್ವಾ?
ನಿಮಗ್ ಸರಿ ಹೋಗಲ್ವಾ? ನನ್ನ ಮದ್ವೆ ಮಾಡ್ಕೊಳ್ಳಲ್ಲ ಅನ್ನೋದಕ್ಕೆ ಕಾರಣ ಏನು? ಇಷ್ಟ ಇಲ್ಲ ಅಷ್ಟೇ. ಅದೇ ಯಾಕೆ? ಯಾರನ್ನಾದ್ರೂ ಪ್ರೀತಿಸಿದ್ದೀರಾ? ಈ ನಿಶ್ಚಿತಾರ್ಥಕ್ಕೆ ನೀವು ಬಲವಂತವಾಗಿ ಬಂದಿದ್ದೀರಾ? ಹೇಳಿ ಹೇಳಿ. ಅಂಥದ್ದೇನು ಇಲ್ಲಮ್ಮ. ಅಲ್ಲ ಶ್ರೀಕರ್, ಇಲ್ಲಿವರೆಗೂ ಬಂದ್ಮೇಲೆ ಬೇಡ ಅನ್ನೋದಕ್ಕೆ ಕಾರಣ ಇರ್ಬೇಕಲ್ವಾ? ಸಡನ್ ಆಗಿ ಇಂಥ ನಿರ್ಧಾರ ಯಾಕಪ್ಪ? ನೀವು ನನ್ನ ಬೇಡ ಅಂದ್ರೆ ನಾನು ತಡ್ಕೊಳ್ಳಲ್ಲ ಶ್ರೀಕರ್. ನಾನು ಏನ್ ಮಾಡ್ಕೋತೀನೋ ನನ್ಗೆ ಗೊತ್ತಿಲ್ಲ. ಶ್ರೀಕರ್, ಇದು ಸರಿಯಲ್ಲ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ವೇದವತಿ ಕುಟುಂಬದ ಮೇಲೆ ಜನರು ಬೇಕಾದಷ್ಟು ಮಾತಾಡ್ತಾರೆ. ನಮ್ಮ ಬೀಗರು ಒಳ್ಳೆಯವರು ಅಂತ ನಿಮ್ಮ ಬಗ್ಗೆ ನಮ್ಮ ಶೇಖರು ಯಾವಾಗಲೂ ಹೇಳ್ತಾನೆ ಇರ್ತಾರೆ. ನಿಮ್ ಜೊತೆ ಸಂಬಂಧ ಬೆಳೆಸೋದು ತುಂಬಾ ತುಂಬಾ ಅದೃಷ್ಟ ಅಂತ ಏನೇನೋ ಹೇಳಿದ್ದಾರೆ. ಇವಾಗೇನ್ ಹೀಗೆ? ಅಮ್ಮ, ಇವನಿಗೆ ಇಷ್ಟ ಇಲ್ದಿರೋ ಮದ್ವೆನ ಮಾಡಿ ಇಬ್ರು ಜೀವನನು ಯಾಕೆ ಹಾಳು ಮಾಡ್ಬೇಕು? ಕ್ಯಾನ್ಸಲ್ ಮಾಡ್ಬಿಡು. ಹಸೆ ಮನೆ ಮೇಲಿನ ಮದ್ವೆಗಳೇ ನಿಂತು ಹೋಗುತ್ತೆ. ರಿಂಗ್ ಕೂಡ ಬದಲಾಯಿಸ್ಕೊಳ್ದಿರೋ ಮದ್ವೆ ನಿಂತು ಹೋದ್ರೆ ಆಗೋ ನಷ್ಟ ಏನಿಲ್ಲ ಬಿಡಿ. ಮರ್ಯಾದೆ ಹೋಗೋದೇನಿಲ್ಲ. ಮಾವರ್ ಮನ್ಸಿಗೆ ನೋವು ಕೊಡ್ಬೇಡ ಅಮ್ಮಮ್ಮ. ಅವನಿಗೋಸ್ಕರ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇರೋರೆ ಅವನ್ ಜೀವನದೊಳಗೆ ಬರ್ಬೇಕು ಅಂತ ಬರ್ತಿದ್ಯೇನೋ. ಬಾಯ್ ಮುಚ್ಚಿ. ಶ್ರೀಕರ್, ಇಲ್ಲಿವರೆಗೂ ಬಂದ ಮೇಲೆ ನಿನ್ನ ಸರಿಯಾದ ಕಾರಣ ಹೇಳಿಲ್ಲ ಅಂದ್ರೆ ತಪ್ಪು ನಮ್ದೇ ಅಂತ ಆಗುತ್ತೆ. ತಲೆ ತಗ್ಸೋರು ನಾವ್ ಆಗ್ತೀವಿ. ಮರ್ಯಾದೆ ಕಳ್ಕೋಬೇಕಾಗತ್ತೆ. ಸರಿಯಾದ ಕಾರಣ ಹೇಳು. ಹೇಳೋ. ಎಲ್ಲ ಸರಿ, ಎಲ್ಲ ಜಾಗದಲ್ಲೂ ಕಾರಣ ಹೇಳೋಕ್ಕಾಗಲ್ಲಮ್ಮ. ನನಗ್ ಮಾತ್ರ ಈ ಮದ್ವೆ ಇಷ್ಟ ಇಲ್ಲ. ನಾನ್ ನನ್ನ ಅಭಿಪ್ರಾಯನ ನಿರ್ಧಾರನ ಬದಲಾಯಿಸಲ್ಲ. ಶ್ರೀಕರ್, ಇದು ಕರೆಕ್ಟ್ ಅಲ್ಲ. ಹೌದಪ್ಪ, ಈ ಮದ್ವೆ ನನಗೆ ಕರೆಕ್ಟ್ ಅಲ್ಲ. ಅಂದ್ರೆ ಇನ್ನು ನಿಮ್ ಮನ್ಸು ಬದಲಾಗಲ್ವಾ? ಬದಲಾಗಲ್ಲ. ನನ್ ಪ್ರೀತಿನ ಬೇಡ ಅಂತಿದ್ದೀರಾ? ಎಸ್. ನನ್ನ ಮದ್ವೆ ಮಾಡ್ಕೊಳ್ಳಲ್ವಾ? ಮಾಡ್ಕೊಳ್ಳಲ್ಲ, ಮಾಡ್ಕೊಳ್ಳಲ್ಲ, ಮಾಡ್ಕೊಳ್ಳಲ್ಲ. ನೀವೇ ಇಲ್ಲ ಅಂದ್ಮೇಲೆ ನನಗೆ ಜೀವನ ಯಾಕೆ? ಯಾಕೆ? ಬೇಕಾಗಿಲ್ಲ, ಬೇಕಾಗಿಲ್ಲ.